ಗಂಗಾವತಿಯಲ್ಲಿ ನಡೀತಾ ಇದೆ. ಯಾಕಂದ್ರೆ ನಮ್ದು ಒಂದು ಅಳಿಲು ಭಾರತ ದೇಶದ ಯೋಧರಿಗೆ ಒಂದು ಸಣ್ಣ ಅಳಿಲು ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿಂದ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ. ಮತ್ತು ನಾವು ದಯವಿಟ್ಟು ಅನ್ಕೊಂತಿರ್ಬೋದು, ಕೆಲವು ಮಂದಿ ಪಕ್ಷಾತೀತ ಪಕ್ಷ ಇವತ್ತು ಯಾವುದೇ ಪಕ್ಷ ಇದರ ಮೇಲೆ ತರಬಾರ್ದು. ನಾವೆಲ್ಲ ಮೊದಲು ದೇಶ ಮುಖ್ಯ ಆದಮೇಲೆ ಪಕ್ಷಗಳು. ಅದರಿಂದ ಈ ಸಂದರ್ಭದಲ್ಲಿ ನಾನು ಒಬ್ಬ ಯಾವುದೇ ಒಂದು ಪಕ್ಷದವನಾದರೂ ಕೂಡ ಇವತ್ತು ನನ್ನ ದೇಶ ಮುಖ್ಯ, ನನಗೆ ಇವತ್ತು ದೇಶದ ಯೋಧರು ಮುಖ್ಯ ನನಗೆ ಇವತ್ತು. ಅದರಿಂದ ಇವತ್ತು ನಾವು ದೇಶದ ಯೋಧರಿಗೆ ನಾವು ಯಾವ ಥರ ನಾವು ಮನೆಯಲ್ಲಿ ಪೂರ್ವಿಕರಿಗೆ ನಾವು ಶ್ರದ್ಧಾಂಜಲಿ ಪ್ರತಿ ವರ್ಷ ಸಲ್ಲಿಸ್ತೀವಿ, ಅದೇ ಥರ ನಾವು ಕೂಡ ಪಿತೃಪಕ್ಷಗಳಲ್ಲಿ ನಮ್ಮ ಯೋಧರ ಹೆಸರ ಮೇಲೆ ನಾವು ಪೂಜೆ ಮಾಡಬೇಕು. ಅವರಿಗೆ ಅವರ ಹುತಾತ್ಮರಿಗೆ ಶಾಂತಿ ಸಿಗ್ತಕ್ಕಂಥ ಕೆಲಸ ಆಗ್ತದೆ. ಯಾಕಂದ್ರೆ ಅವರು ನಮ್ಮ ಮನೆಯ ಸದಸ್ಯರು, ಹಾಗೆ ನಾವು ಸಂಕಲ್ಪ ಮಾಡ್ಕೊಬೇಕು. ಯಾಕಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಮಹಾನ್ ತ್ಯಾಗ ಇವತ್ತು ದೇಶದ ಯೋಧರು ಅವರು ನಮ್ಮ ಮನೆಯ ಸ್ವಂತ ಮನೆಯ ಸದಸ್ಯರಾಗಿ ನಾವು ನೋಡ್ಕೊಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಹೇಳ್ತಾ, ಇವತ್ತಿನ ಸಂದರ್ಭದಲ್ಲಿ ನಾವೆಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ನರೇಂದ್ರ ಮೋದಿ ಜೊತೆ ಇದೀವಿ ಮತ್ತು ಭಾರತ ದೇಶದ ಯೋಧರ ಜೊತೆ ಇದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ. ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ಆಪರೇಷನ್ ಸಿಂಧೂರ, ಈ ಆಪರೇಷನ್ ಸಿಂಧೂರ ಯಾಕೆ ಈ ಟೈಟಲ್ ಕೊಟ್ಟು ಅಂತ ನಮ್ಗೆಲ್ರಿಗೂ ಗೊತ್ತು. ಅಂದ್ರೆ ನಮ್ಮ ಭಾರತೀಯ ಮಹಿಳೆಯರ ಒಂದು ಸಿಂಧೂರವನ್ನ ಅಳಿಸಿದಂತಹ ಒಂದು ಪಾಕಿಸ್ತಾನರಿಗೆ ಅದೇ ಒಂದು ಉತ್ತರವಾಗಿ ನಾವು ಅದಕ್ಕೆ ಉತ್ತರ ನೀಡ್ಬೇಕಂತಂದೇಳಿ ಅದೇ ಟೈಟಲ್ ಇಟ್ಟು ನಮ್ಮೆಲ್ಲಾ ಒಂದು ದೇಶದಲ್ಲಿರುವಂತಹ ಮಹಿಳೆಯರು, ಭಾರತ ದೇಶದಲ್ಲಿ ಮಹಿಳೆಯರ ಒಂದು ತಂಟೆಗೆ ಬಂದ್ರೆ ಯಾವೆಲ್ಲ ರೀತಿಯ ಒಂದು ಆಕ್ಷನ್ ತಗೊಂತೀವಿ ಅಂತಂದೇಳಿ ಸಣ್ಣದಾಗಿ ಟ್ರೈಲರ್ ಕೊಟ್ಟಂತಹ ನಮ್ಮ ಭಾರತ ದೇಶಕ್ಕೆ ಇಲ್ಲಿಂದ ಬಿಗ್ ಸಲ್ಯೂಟ್ ಅನ್ನ ನಾನು ಹೊಡಿತೀನಿ. ಯಾಕೆಂದ್ರೆ ಒಂದು ಭಾರತೀಯ ಹೆಣ್ಣು ಅಂದ್ರೆ ಭಾರತೀಯರು ಕೂಡ ಒಂದೊಂದು ವಸ್ತು ಕೂಡ ನಾವು ಹೆಣ್ಣನ್ನ ಪೂಜಿಸ್ತೀವಿ. ಈ ಒಂದು ದೇಶದ ಮಣ್ಣು ಕೂಡ ಒಂದು ಹೆಣ್ಣೆ, ನಾವು ಹರಿಯೋ ನೀರು ಕೂಡ ಒಂದು ಹೆಣ್ಣನ್ನೇ ಹೋಲಿಸ್ತೀವಿ, ಗಾಳಿ ಆಮೇಲೆ ಎಲ್ಲಾ ದೇವರನ್ನು ಕೂಡ ಒಂದು ಹೆಣ್ಣಿಗೆ ಹೋಲಿಸ್ತೀವಿ. ಅಂತ ಮಹಿಳೆಯರ ತಂಡಕ್ಕೆ, ಅದು ಸಿಂಧೂರ ತಂಡಕ್ಕೆ ಬಂದ್ರೆ ನಾವು ಸುಮ್ಮನೆ ಕೈಕಿಟ್ಟು ಕೂಡಲ್ಲ ಅಂತಂದು ಹೇಳಿ ನಮ್ಮ ಭಾರತ ದೇಶದ ಸೈನಿಕರು ಕೂಡ ಯಾವುದೇ ರೀತಿಯಿಂದ ಕೂಡಲ್ಲ ಅಂತಂದು ಹೇಳಿ ಒಂದು ಆಕ್ಷನ್ ತಗೊಂಡ್ರಲ್ಲ, ಅದಕ್ಕೆ ಬಿಗ್ ಸಲ್ಯೂಟ್ ಕೊಡ್ತೀನಿ. ನಮ್ಮ ಈ ಒಂದು ವೇದಿಕೆ ಮುಖಾಂತರ ಭಾರತೀಯ ಸೈನಿಕರಿಗೆ ನನ್ನ ಪರವಾಗಿ ಅನಂತ ಕೋಟಿ ಸಲ್ಯೂಟ್. ಹಾಗೂ ಇಲ್ಲೆಲ್ಲ ನೆರೆದಿರಕ್ಕಂತ ನನ್ನ ಎಲ್ಲ ಶಾಲಾ ಕಾಲೇಜು ಹಾಗೂ ಎಲ್ಲ ವಿದ್ಯಾರ್ಥಿಗಳು, ನನ್ನ ಸಹೋದರರು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ದೇಶದ ಸೈನಿಕರಿಗೆ ಸಲ್ಯೂಟ್ ಅನ್ನು